ರಾಜ್ಯದಾದ್ಯಂತ ತಮ್ಮದೇ ಆದ ಛಾಪು ಮೂಡಿಸಿದವರು. ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಸಚಿವರು ಅಂತ ಕರೆಸಿಕೊಂಡಿರುವಂತಹ ಸಂತೋಷ್ ಲಾಡ್ ಅವರ ಫೌಂಡೇಶನ್ ನಿಂದ ಇಡೀ ರಾಜ್ಯದಾದ್ಯಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಈ ಫೌಂಡೇಶನ್. ಹಾಗಾಗಿ ಆ ಸಾಧನೆಯ ಒಂದು ಬೀಟಿಯನ್ನ ನೋಡೋ ಸಮಯ ಈಗ ವೇದಿಕೆ ಮೇಲೆ. ಜನರ ಪುಣ್ಯವೋ ಅಥವಾ ದೈವನಿಷ್ಠೆಯವೋ ಗೊತ್ತಿಲ್ಲ, ಬಡ ಜನರಿಗೆ ಭರವಸೆ ತುಂಬಲು ಸಹಾಯ ಹಸ್ತ ಚಾಚುವ ಉದ್ದೇಶದಿಂದ ಆರಂಭವಾಗಿದ್ದೇ ಸಂತೋಷ್ ಲಾಡ್ ಫೌಂಡೇಶನ್. ಸಂತೋಷ್ ಲಾಡ್ 2004ರಲ್ಲಿ ಮೊದಲ ಬಾರಿಗೆ ಸಂಡೂರಿನ ಶಾಸಕರಾದಾಗಿನಿಂದ ಇಲ್ಲಿಯವರೆಗೆ ಸಂಡೂರು, ಕಲಘಟಗಿ, ಅಳ್ನಾವರದಲ್ಲಿ ರೈತರಿಗೆ ಉಚಿತವಾಗಿ 10,000 ಬೋರ್ವೆಲ್ ಕೊರೆಸಿಕೊಟ್ಟಿದ್ದಾರೆ. 2009ರಲ್ಲಿ ಆರಂಭವಾದ ಡಾಕ್ಟರ್ಸ್, ನರ್ಸ್ ಒಳಗೊಂಡ 4 ಮೊಬೈಲ್ ಕ್ಲಿನಿಕ್ಗಳು ಹಳ್ಳಿಗಳಲ್ಲಿ ದಿನನಿತ್ಯ ಸಂಚರಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸುತ್ತಿವೆ. 2010ರಿಂದ ಬಳ್ಳಾರಿ, ಸಂಡೂರು, ಕಲಘಟಗಿ, ಕುಂದಗೋಳದಲ್ಲಿ 10,500 ಸರ್ವಧರ್ಮದ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಮಾಡಿಸಿದ್ದಾರೆ. 10,000ಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ, 3,000 ಮಂದಿಗೆ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಕೋವಿಡ್ ಲಾಕ್ಡೌನ್ ವೇಳೆ ಲಾಡ್ ಫೌಂಡೇಶನ್ ಕಲಘಟಗಿ, ಅಳ್ನಾವರ ಮತ್ತು ಬಳ್ಳಾರಿಯ 50,000 ಕುಟುಂಬಗಳಿಗೆ ಒಟ್ಟು 700 ಟನ್ ಅಕ್ಕಿ ವಿತರಿಸಿದ್ರು. ಕೋವಿಡ್ ಸಮಯದಲ್ಲಿ ತಮ್ಮ ಪ್ರಾಣ ಒತ್ತೆ ಇಟ್ಟು ಜನಸೇವೆ ಮಾಡಿದ 25,000 ಕೊರೋನಾ ಸೇನಾನಿಗಳನ್ನ ಗುರುತಿಸಿ ಗೌರವಿಸಲಾಯಿತು. ಬಡವರಿಗೆ, ನಿರ್ಗತಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ 10 ಉಚಿತ ಊಟದ ಕ್ಯಾಂಟೀನ್ ತೆರೆದು 30 ಲಕ್ಷಕ್ಕೂ ಹೆಚ್ಚು ಜನರ ಹಸಿವು ನೀಗಿಸಲಾಗಿದೆ. ವಿಶೇಷ ಚೇತನರ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಸಚಿವರು ಒಂದೇ ಬಾರಿಗೆ ಅಂಗವಿಕಲರಿಗೆ 550 ತ್ರಿಚಕ್ರ ವಾಹನ ವಿತರಿಸಿದ್ದಾರೆ. ಸಾಕಷ್ಟು ಅಂಗವಿಕಲರಿಗೆ ಜೀವನೋದ್ಧಾರಕ್ಕಾಗಿ ಅಂಗಡಿಗಳನ್ನು ಹಾಕಿಸಿಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಕಲಘಟಗಿಯಲ್ಲಿ ಶ್ರವಣ ದೋಷ ಉಳ್ಳವರಿಗೆ ತಪಾಸಣೆ ಶಿಬಿರ ನಡೆಸಿ 300ಕ್ಕೂ ಅಧಿಕ ಶ್ರವಣ ಯಂತ್ರವನ್ನು ಕೂಡ ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ AI ಆಧಾರಿತ ಕನ್ನಡಕಗಳನ್ನು ಅಂಧರಿಗೆ ವಿತರಿಸಲಾಯಿತು. ಈ ಕನ್ನಡಕಗಳಿಂದ ಅಂಧರು ಯಾರ ಸಹಾಯವಿಲ್ಲದೆ ರೋಡ್ ಕ್ರಾಸ್ನಿಂದ ಹಿಡಿದು ಕರೆನ್ಸಿ ಐಡೆಂಟಿಫಿಕೇಶನ್ ಕೂಡ ಮಾಡಬಹುದು. ಒಂದೇ ಬಾರಿಗೆ ಬಳ್ಳಾರಿಯಲ್ಲಿ 40,000 ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಮೇಳ ನಡೆಸಿದ್ರು. ಮುಂದುವರಿದ ಭಾಗವಾಗಿ ಕಲಘಟಗಿ, ಸಂಡೂರು, ರಾಜನಹಳ್ಳಿ, ಕುರುಗೋಡು, ಕೂಡ್ಲಿಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಸಿ ನೂರಾರು ವಿಶೇಷಚೇತನರ ಜೊತೆ ಸಾವಿರಾರು ಯುವಕರಿಗೆ ಉದ್ಯೋಗದ ಹಾದಿ ತೋರಿಸಿದ್ರು. ನಿರುದ್ಯೋಗ ನಿವಾರಿಸಿ ಬಡ ಯುವಜನರನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಧಾರವಾಡದಲ್ಲಿ 100 ಎಲೆಕ್ಟ್ರಿಕ್ ಆಟೋ ವಿತರಣೆ ಮಾಡಲಾಯಿತು. ಇದು ಸಂತೋಷ್ ಲಾಡ್ ಫೌಂಡೇಶನ್ ಮಾಡುತ್ತಿರುವ ಕೆಲವು ಜನಪರ ಕಾರ್ಯಗಳಷ್ಟೇ. ಈ ನೆಲದ ನೊಂದವರ, ಬಡವರ, ಅನಾಥರ, ಶೋಷಿತರ ಜೊತೆ ಸಂತೋಷ್ ಲಾಡ್ ಫೌಂಡೇಶನ್ ಯಾವತ್ತೂ ಇರುತ್ತೆ, ತನ್ನ ಕಂದಮ್ಮನನ್ನ ಪೊರೆವ ಅಮ್ಮನಂತೆ. ಸಂತೋಷ್ ಲಾಡ್ ಅವರ ಫೌಂಡೇಶನ್ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತಹ ಸಂತೋಷ್ ಲಾಡ್ ಅವರ ಫೌಂಡೇಶನ್ ನಿಂದ ಬಹಳ ಹೆಮ್ಮೆ ಅನ್ಸುತ್ತೆ. ಸಚಿವರಾಗಿದ್ರು ಕೂಡ ಒಂದು ಫೌಂಡೇಶನ್ ನಿಂದ ಜನರ ಪರವಾಗಿ, ಜನರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಈ ಫೌಂಡೇಶನ್. ಇವರಿಗೆ ಇವತ್ತು ಗ್ಯಾರಂಟಿ ನ್ಯೂಸ್ ಕೊಡ್ತಾ ಇರುವಂತಹ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ 2026 ಕೊಡೋದಕ್ಕೆ ಬಹಳ ಹೆಮ್ಮೆ ಇದೆ. ತುಂಬ ಖುಷಿ ಆಗ್ತಾ ಇದೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಹಾಗೆ ಗುರುತಿಸಿದ್ದಕ್ಕೆ. ಒಂದು ಸಮಾಜದಲ್ಲಿ ಸಾಕಷ್ಟು ನಿರ್ಗತಿಕರಿಗಿರ್ಬೋದು ಅಥವಾ ಬಡವರಿಗಿರ್ಬೋದು, ಹಾಗೆ ವಿದ್ಯಾರ್ಥಿಗಳಿಗಿರ್ಬೋದು, ಸಾಕಷ್ಟು ಒಂದು 20 ವರ್ಷಗಳಿಂದ ಸಂತೋಷ್ ಲಾಡ್ ಫೌಂಡೇಶನ್ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಸೊ ಗುರುತಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಹಾಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಮ್ಮ ಒಂದು ಹಿರಿಮೆಗೆ ಮತ್ತೊಂದು ಗರಿ ಅಂತ ಹೇಳ್ಬೋದು ಇದು.